ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಂಡ್ಬಿಟ್ರೆ ಆ ರೋಡೇ ನಮ್ಮದಾಗುತ್ತಾ? ಈ ಪ್ರಶ್ನೆ ಯಾಕೆ ಅಂತಂದ್ರೆ ಅದೇ ಥರ ಇಲ್ಲೊಂದು ಕಪಲ್ ಗಂಡ ಹೆಂಡತಿ ಅಂಕಲ್ ಆಂಟಿ ಆಡ್ತಿದ್ದಾರೆ. ನಿತ್ಯ ಬೆಳಗಾದ್ರೆ ಏರಿಯಾ ಜನತೆಗೆ ನಿಂತ್ಕೊಂಡು ಆವಾಜ್ ಹಾಕುವಂಥದ್ದು, ಈ ರೀತಿಯಾಗಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಕಾಟವನ್ನು ಕೊಡ್ತಾ ಇದ್ದಾರೆ. ಇನ್ನು ಪಕ್ಕದ ಮನೆಯ ಅಂಕಲ್ ಆಂಟಿ ಕಾಟಕ್ಕೆ ಬಾಡಿಗೆದಾರರು ಸುಸ್ತಾಗಿದ್ದಾರೆ. ಪ್ರತಿದಿನ ಪಕ್ಕದ ಮನೆ ಬಾಡಿಗೆದಾರರ ಜೊತೆಗೆ ಗಲಾಟೆಯನ್ನ ಮಾಡ್ತಿದ್ದಾರೆ. ಬನಶಂಕರಿಯ ವನಗಿರಿ ನಗರದಲ್ಲಿ ಈ ಓನರ್ ಅಂಕಲ್ನ ಅವಾಂತರ ಈಗ ಬಯಲಾಗಿದೆ. ನಿನ್ನ ಮಗ ಇಂಜಿನಿಯರ್ ಕಡೆ ಓನರ್ ಬಿಲ್ಡಿಂಗ್ ಓನರ್ನ ನಾನು ಫೋಟೋ ತಗೋಬಹುದು, ಫೋನ್ ಮಾಡು, ಬಿಡು ಬಿಡು, ಮಾಡು, ನಾನು ಕಂಡ್ರೆ ಓಡೋಯ್ತಾನೆ. ನಿಮ್ಗೂ ಅವ್ರಿಗೂ ಗಲಾಟೆ ಇದ್ರೆ ನೀವ್ ಇಟ್ಕೊಳ್ಳಿ, ನಮ್ಮ ಹತ್ರ ಬರ್ತೀರಾ? ನಿನಗೆ ಬುದ್ಧಿ ಇದೆಯಾ? ನಿಮಗ್ ಬುದ್ಧಿ ಇದೆಯಾ? ಹೆಣ್ಣಿನ ಕ್ಷೇತ್ರ ಎಲ್ಲ ಮಗ ಅಂತೆಲ್ಲ ಮಾತಾಡ್ತಿರಲ್ಲ. ಸರ್ ನಾನು ಮಾತಾಡಿಲ್ಲ, ನಾನು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು ಸರ್. ನಾವು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋದು, ಬಂದಾಗ ಡಿಸ್ಟರ್ಬ್ ಆಗ್ಬಾರ್ದು ಸರ್. ಇದು ಪುನಃ ಕೆಲಸ ಮಾಡಿಸ್ತಾರೆ ಯಾರು ಸರ್? ಕ್ಯಾಬ್ ಅವ್ರಿಗೆ ನಾವ್ ಹೇಳಕ್ಕಾಗತ್ತಾ ಸರ್ ಇಲ್ಲಿ ಬರ್ಬೇಡಿ ಅಂತ? ಅಲ್ಲ ಸರಿ, ಇದು ಬಿಬಿಎಂಪಿ ಪ್ರಾಪರ್ಟಿ ನಿಮ್ ಪ್ರಾಪರ್ಟಿನಾ? ಅದು ನೀವು ಓನರ್ ಹತ್ರ ದುಡ್ಡು ಇಸ್ಕೋಬೇಕು, ನಾವಿಲ್ಲಿ ರೆಂಟಿಗೆ ಅಗ್ರಿಮೆಂಟ್ ಹಾಕೊಂಡು. ನಾನೆಲ್ಲ ಹೇಳೋದು ನೀನು ಓನರ್ಗೆ ಹೇಳಬೇಕು, ನಾನು ಇಲ್ಲಿ ಓಪನ್ ಮಾಡಿಸ್ತೀನಿ ಅಂತ ಫೋನ್ ಮಾಡಿ ಹೇಳಿ, ನಮ್ಗೆ ನಿಲ್ಸ್ಬಾರ್ದು. ಹಂಗಾರೆ ನಿಲ್ಸ್ದಾಗೂ ಹೇಳ್ಬಿಡಿ. ಅಲ್ಲ, ಒಂದ್ ಹುಡುಗಿ ಹತ್ರ ಹಿಂಗೆಲ್ಲ ಮಾತಾಡ್ತಿರಲ್ಲ, ನೀನ್ ಯಾವ ದೊಡ್ಡ ಮನುಷ್ಯ? ನೀನ್ ಯಾವ ದೊಡ್ಡ ಮನುಷ್ಯನಲ್ಲೇ? ನಿನ್ ಜೊತೆ ಮಾತಾಡಿದ್ದು ನೀನು ಹುಡುಗಿ ಬಿಟ್ಟು ಮಾತಾಡ್ತಾ ಇರೋದು. ದೊಡ್ಡ ಮನೆ ಇದ್ರೆ ಮಾತಾಡಿಲ್ಲ, ಮಾತಾಡ್ಬೇಕು ಸರ್. ಹುಡುಗಿ ಮಾತ್ರ ಅಲ್ಲ ಸರ್, ನೀನ್ ಮಾತಾಡ್ತಾ ಇರೋದು. ಅಲ್ಲ ಏನ್ ತೋರಿಸ್ತೀನಿ ಅಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಮಾಡ್ಕೊಳ್ಳೋದು ನಿನ್ನಂತೆ ಅವ್ರು ಮೂರು ಬಿಟ್ಟವ್ರು ಬಂದು ಈ ಬಿಲ್ಡಿಂಗ್ ಬಂದಿರೋದು, ಯಾರು ಬಂದಿಲ್ಲ ಸರ್. ನಾವು ಒಳ್ಳೆ ತರದಲ್ಲಿ ನಾವು ಇದೇ ಕರ್ನಾಟಕದವ್ರೆ. ಅಲ್ಲ, ಅವನು ಇದ್ದಾನೆ. ನಮ್ಗೆ ಮಾತಾಡ್ತೀರಾದ್ರೆ ಏನ್ ಸರ್? ಅವಶ್ಯಕತೆ ಇಲ್ಲ. ಇದೇನು ಇವತ್ತಿಂದಲ್ಲ 10 ವರ್ಷದಿಂದ ಗಲಾಟೆ. ಮಾಡಿ ಓನರಿಂಗ್ ಮಾಡಿ ಮಾತಾಡ್ಲಮ್ಮ, ನೀನು ಮಾತಾಡ್ಕೋ. ನೀವೇ ತಾನೇ ನಿಲ್ಸ್ಬೇಡಿ ಅಂದಿರೋದು, ನೀವೇ ತಾನೇ ನಿಲ್ಸ್ಬೇಡಿ ಅಂದಿರೋದು. ಕಿತ್ತೋಗಿರೋದು ನಿನ್ನೆ ನಾವು ದುಡ್ಡು ಬೈತಿರಲ್ಲ, ಏನಿದು? ಯಾಕೆ ಬೈತೀರಿ ಅಂತ? ಹೇಳೋ, ಮೆಮೊರಿ ಇಲ್ಲ ಯಾರು? ಹುಡುಗಿ ಹಂಗೆಲ್ಲ ಮಾತಾಡ್ತೀರಾ? ನಾನು ಪೊಲೀಸ್ ಕಳಿಸ್ತೀನಿ, ನಾನು ಡೆಫಿನೆಟ್ಲಿ ಪೊಲೀಸ್ ಕಳಿಸ್ತೀನಿ. ಹುಡುಗಿ ಹಿಂಗ್ ಮಾತಾಡ್ತೀರಾ? ಅಲ್ಲ ಸರ್, ನಮಗೇನು ಸರ್, ಅವ್ರದ್ದು ಓನರ್ ಇದ್ರೆ ನೀವೇನ್ ಸಾರಿ ಅಂತ ಕೇಳ್ಬಿಡಿ, ಸ್ಟಾಪ್ ಮಾಡಿ ಸುಮ್ಮನೆ ಅವೆಲ್ಲ ಜಾಸ್ತಿ. ಸ್ವಲ್ಪ ನೀವು ಮಾತಾಡ್ರಿ, ಅವ್ನು ಓನರ್ ಬಂದ್ಬಿಟ್ರೆ ನಾನು ಅರ್ಧ ಮೀಲ್ಸೆ ಬಡ್ಸ್ಕೊಡ್ತಾರೆ. ಅವ್ರಿಗೆ ನಮ್ಗೆ ಏನ್ರಿ, ನಮ್ಮ ಹತ್ರ ಕೂಗಾಡ್ತೀರಾ? ಇವ್ರಿಗೆ ಏನ್ ತೊಂದರೆ ಕೊಟ್ಟವನು ಗೊತ್ತವನು ಸರ್? ನಿನ್ನೆನೂ ನಾವು ಕಸದು ಗಲಾಟೆ ಮಾಡಿದೀವಿ. ನಾನು ಇವ್ರ ಕಡೆ ಸಪೋರ್ಟ್ ಮಾಡಿದ್ದೀವಿ ನಾವು. ಬಿಡಿ ಹೋಗಿ, ನಿಮ್ ಏನ್ ಮಾತಾಡ್ತೀರಿ? ಬರೋಲ್ಲ, ಫೋಟೋ ಟಿಗಳು ಬರ್ತಾರೆ ಬಾಡಿಗೆ. ಯಾಕೆ ಫೋಟೋ ಅವ್ರ ಜೊತೆ ಮೂರು ಬಿಟ್ಟವನು. ಆಯ್ತು ಬಿಡಿ. ಮೇಜರ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಪಟಾಕಿ ಹೊಡಿತೀವಿ. ಅವ್ರ ಹಬ್ಬದ ಟೈಮ್ ಎಲ್ಲರೂ ಎಷ್ಟೊತ್ತಾದರೂ ಹೊಡಿಬೋದು, ಅವ್ರ ಫ್ರೀಡಮ್, ಎಷ್ಟೊತ್ತಾದರೂ ಫೈರ್ ಕ್ರ್ಯಾಕ್ ಬರ್ಸ್ಟ್ ಮಾಡೋದು ಅವ್ರ ಇಷ್ಟ. ಆದರೆ ಅವ್ರ ಸರೌಂಡಿಂಗ್ಸ್ ಅಂತ ಇರುತ್ತೆ, ಅಲ್ಲಿಂದ ಅಲ್ಲಿ ತನಕ ಹಚ್ಚಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದು ಅವರು ಕೇಳಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಅದು ಒಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಐ ಮೀನ್ ಅದು ಎಲ್ಲರಿಗೂ ಸೌಂಡ್ ಆಗುತ್ತೆ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್, ಸ್ವಲ್ಪ ದೂರದಿಂದ ಮಾಡ್ತೀನಿ. ಆದರೆ ಅದು ಒಪ್ಕೋಬೋದು ಮ್ಯಾಮ್. ಆದರೆ ಅದು ಪಟಾಕಿದು ಮತ್ತು ಮೇಜರ್ ಸುಮ್ಮನೆ ಯಾರದೇ ಇದ್ರೂ ಟೆನೆಂಟ್ಸ್ ಮೇಲೆ, ಟೆನೆಂಟ್ಸ್ ಸರಿ ಇಲ್ಲ ಅಂತ ಹೇಳೋದು ಯಾರಿಗೂ ಮನಸ್ಸಿಗೆ ಸರಿ ಹೋಗಲ್ಲ. ಓನರ್ಸ್ದು ಏನು ಪ್ರಾಬ್ಲಮ್ ಇದೆಯೋ ಆದ್ರೂ ಟೆನೆಂಟ್ಸಿನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಅದೇ ಒಂದು ಮೇಜರ್ ಎಲ್ಲರಿಗೂ ಬ್ಯಾಕ್ ಇರೋದು. ಇಲ್ಲ, ಅವ್ರು ಆ ಥರ ಏನು ಹೇಳಿಲ್ಲ, ಆದರೆ ನಾನೇ ನೋಡ್ಕೊತೀನಿ ಆ ಕಡೆ ಹೋಗಿ ಬೈಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟೇ. ಹಾಂ, ಅದು ಫ್ರೆಂಡ್ಸ್ ಇಲ್ಲಿ ಮನೆ ಮುಂದೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಒಂಚೂರು ಸೌಂಡ್ ಆಗುತ್ತೆ ಅಂತ ಅದಕ್ಕೂ ಹೇಳಿದರು ಅಷ್ಟೇ, ಬೇರೆ ಏನಿಲ್ಲ. ಅದು ಏನೋ ಅದಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ಕ್ಯಾಬ್ ಇನ್ಔಟ್ ಮಾಡ್ಬೇಕಾದ್ರೆ ಏನೋ ಹೇಳಿದರು ಮ್ಯಾಮ್. ಆದರೆ ಕ್ಯಾಬ್ ಡ್ರೈವರ್ಸ್ ಅವರು ಆಟೋ ಡ್ರೈವರ್ಸಿಗೆ ಹೆಂಗೆ ಗೊತ್ತಿರುತ್ತೆ ಇಲ್ಲೇ ಪಾರ್ಕ್ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು, ಇದೇ ಮನೆ ಅಂತ ಗೊತ್ತಿರಲ್ಲ ಅಲ್ಲ. BBMP ಪ್ರಾಪರ್ಟಿ ಬೆಂಗಳೂರು ಅಥಾರಿಟಿಗೆ ಸೇರಿದ್ದು ಮ್ಯಾಮ್ ರೋಡ್. ಸೊ ಅಲ್ಲಿ ನಿಲ್ಸಿರ್ಬೋದು, ಆ ರೋಡ್ ಎಂಡಾದರೂ ನಿಲ್ಲಿಸ್ಬೋದು. ಪಿಕಪ್ ಡ್ರಾಪಿಗೂ ಹಂಗೆಲ್ಲ ಮಾಡಿದರೆ, ಐ ಮೀನ್ ಕಾರ್ ವೆಹಿಕಲ್ ಮೂಮೆಂಟಿಂದ ಡ್ರೈನೇಜ್ ಬ್ಲಾಕ್ ಕಿತ್ತು ಬರುತ್ತೆ ಅನ್ನೋದು ನಾನು ಫಸ್ಟ್ ಟೈಮ್ ಕೇಳಿದ್ದು.
ಅಷ್ಟೇ. ತೊಂದ್ರೆ ಆಗಿದೆ ತೊಂದರೆ ಆಗಿತ್ತು. ಅಯ್ಯೋ ತೊಂದರೆ, ಅಯ್ಯೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಬರ್ಕೊಡ್ತೀನಿ. ಈಗ ಹೋಗ್ತಾ ಇದ್ದೀನಿ, ಅಲ್ಲಿ ಬರ್ಕೊಡ್ತೀನಿ. ಈ ರೋಡಲ್ಲಿ ಯಾರು ಓಡಾಡಂಗಿಲ್ಲ, ತಿರುಗಾಡಂಗಿಲ್ಲ. ಯಾಕೆ ಸರ್? ಈಗ ನೀವು ಹೇಳ್ತೀರಾ, ಸ್ವಲ್ಪ ಕೇಳ್ರಿ. ಅಲ್ಲಿ ಬಂದ್ರಿ, ಅವ್ರ ಹತ್ರ ಕ್ಯಾಮ್ರಾದಲ್ಲಿ ತೋರಿಸಿ ನಾವು ಬೈದಿರೋದು. ಅಲ್ಲ ನೀವೇ ಹಲೋ ಮೇಡಮ್ ಅವರೇ, ನಾವೀಗ ಹೋದ್ರು 9 ಗಂಟೆಗೆ, ಇನ್ನು ಬರೋದು ರಾತ್ರಿ 10 ಗಂಟೆ. ಅಲ್ಲ ಸರ್, ವಿಡಿಯೋದಲ್ಲಿ ಇರೋದು ನಮ್ಮ ಮನೇಲಿ ಒಬ್ರು ಲೇಡಿ. ಸರ್ ಆ ವಿಡಿಯೋದಲ್ಲಿ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ ಬಿಡಿ. ಅಲ್ಲಿ ಬನ್ನಿ. ಹಂಗಂತ ಹೇಳಿರೋದು ಮೂರ್ಖ. ಕ್ಯಾಮ್ರಾ ಇಲ್ವಾ? ಅದು ತೋರಿಸ್ಬೇಕು ನಮ್ಮ ರೆಕಾರ್ಡಿಂಗ್. ಕಮ್ಯುನಿಟಿ ಬಗ್ಗೆ ಮಾತಾಡ್ತಿರಲ್ಲ ಸರ್. ಕಮ್ಯುನಿಟಿ ಬಗ್ಗೆ ನಾನು ಯಾವ ಕಮ್ಯುನಿಟಿ? ಯಾವ್ದು ಹೇಳಿದ್ರಿ ಈಗ? ಯಾವ ಪದ ಬಳಕೆ ಮಾಡಿ? ಪದ ಬಳಕೆ ಎಲ್ಲ ಅದು ಮಾಮೂಲಿ ಬೇಡ ಬಿಡಿ. ಮೀಡಿಯಾ ಜೊತೆ ಮಾತಾಡೋ ಅಭ್ಯಾಸ ನಮಗಿಲ್ಲ, ದಯವಿಟ್ಟು ಬಿಡಿ. ಓಕೆ, ನಾನು ನೆನ್ನೆ 8:30 ಹಾಗೆ ಇಲ್ಲಿ ಬಂದು ಇಳಿದೆ. ಆಟೋ ಇಳಿದೆ. ಆಟೋಗೆ ಪೇ ಮಾಡ್ತಿದ್ದೆ. ಮೇಲಿಂದ ಆಂಟಿ ಕೂಗಿದ್ರು, ನಮ್ಮನೆ ಹತ್ರ ಯಾವುದೇ ಕಾರಣಕ್ಕೂ ಬಾಡಿಗೆ ಮನೆಯವ್ರು ಇಳಿಬಾರ್ದು, ನಿಮ್ಮನೆ ಹತ್ರ ನೀವು ಇಳಿಬೇಕು, ರೋಡ್ ಸ್ಕ್ರ್ಯಾಚ್ ಆಗುತ್ತೆ ಅಂತ. ರೋಡ್ ಇರೋದು ಸಾರ್ವಜನಿಕರಿಗೆ ಸರ್. ನಾನು ದಿನ ಆಫೀಸಿಗೆ ಹೋಗಲೇಬೇಕು. ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀನಿ, ಸಂಜೆ 8 ಗಂಟೆಗೆ ಬರ್ತೀನಿ. ಸೊ 8 ಗಂಟೆಗೆ ರೋಡು ಸ್ಕ್ರ್ಯಾಚ್ ಆಗುತ್ತೆ ಅಂದರೆ ನಾನು ಹೇಗೆ ಓಡಾಡ್ಬೇಕು ಸರ್ ಇಲ್ಲಿ ಈ ಮನೇಲಿ? ಸೊ ನಾವಿಲ್ಲಿ ರೆಂಟಿಗಿದ್ದೀವಿ, 6-7 ತಿಂಗಳಾಯಿತು. ಬೇಕಾದ್ರೆ ಯಾರನ್ನ ಬೇಕಾದ್ರೆ ಕೇಳಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ, ಬಟ್ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಸೊ ನಾವು ಕರ್ನಾಟಕದಲ್ಲಾಗಿ ನಮ್ಮ ಕರ್ನಾಟಕದವ್ರು ಹಿಂಗೆ ಮಾಡ್ತಾರೆ ಅಂದರೆ ನಿನ್ನೆ ರಾತ್ರಿ ಸರ್. ಆಮೇಲೆ ನಾನು ಬಂದುಬಿಟ್ಟು, ಆಂಟಿ ನೀವು ಹಾಗಾದ್ರೆ ಬೋರ್ಡ್ ಹಾಕ್ಕೊಳ್ಳಿ, ನಿಮ್ಮ ಮನೆ ಎದುರು ಯಾರೂ ನಿಲ್ಲಿಸ್ಕೋಬಾರ್ದು, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾವು ಬರಲ್ಲ, ನಮ್ಗೆ ಗೊತ್ತಾಗುತ್ತೆ. ಇಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಾವು ಡೈಲಿ ಓಡಾಡಲೇಬೇಕು, ಮತ್ತೆ ಜಗಳ ಮಾಡ್ತಾರೆ ಅಂತ ಹೇಳಿದೆ. ಅದಕ್ಕೆ ಅಂಕಲ್ ಬಂದುಬಿಟ್ಟು, ನೀನು ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟ್ರು ಸರಿ ಇಲ್ಲ, ಎಲ್ಲ ಬಿಟ್ಟವಳು ನೀನು. ಹೌದು, ಅದಕ್ಕೆ ನನಗೆ ಬೇಜಾರಾಗಿದ್ದು ಸರ್. ಪಬ್ಲಿಕ್ ರೋಡಲ್ಲಿ ಓಡಾಡಬೇಡಿ ಅಂದರೆ ನಾವು ಹೇಗೆ ಆಫೀಸ್ಗೆ ಹೋಗೋದು, ಹೇಗೆ ಡೈಲಿ ನಾವು ಓಡಾಡಲೇಬಾರ್ದಾ? ಅದಕ್ಕೆ ಕೆಟ್ಟ ಭಾಷೆ ಬಳಸಿದ್ದಾರೆ ಸರ್. ಅದು ಯಾವ ಹೆಣ್ಣಿಗೂ ಆ ಥರ ಬಳಸಬಾರ್ದು. ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಆ ಥರ ಯಾರಿಗೂ ಬಳಸಬಾರ್ದು. ಅದಕ್ಕೋಸ್ಕರ ನಾನು ಸೆಕ್ಯೂರಿಟಿಗೋಸ್ಕರ ನಾನು ಮೀಡಿಯಾ ಹೇಳಿದೆ. ಅವಾಗ ಇಡೀ ಫ್ಲೋರ್ ಅವ್ರು ಎಲ್ಲರೂ ಹೇಳಿದ್ರು, ನಮಗೂ ಫಂಕ್ಷನ್ ಮಾಡೋಕ್ಕೆ ಬಿಡಲ್ಲ, ಅವ್ರು ಪರ್ಮಿಷನ್ ಕೇಳಬೇಕಂತ. ಓನರ್ ಪರ್ಮಿಷನ್ ಕೊಟ್ಟರು, ಅವ್ರು ಪರ್ಮಿಷನ್ ಕೊಡಬೇಕಂತೆ ಇಲ್ಲಿ ಫಂಕ್ಷನ್ ಮಾಡೋದಕ್ಕೆ. ಯಾಕೆ ಸರ್? ಅದು ನಾವು ರೆಂಟ್ ಕೊಡ್ತಿದ್ದೀವಿ, ನಾವು ಏನೂ ಗಲಾಟೆ ಮಾಡಲ್ಲ. ನಿಮ್ಮ ಓನರ್ ಕಿರಿಕಿರಿ ಇಲ್ಲ, ಪಕ್ಕದ ಮನೆ ಓನರ್ ಕಿರಿಕಿರಿ? ಹಾಂ, ಪಕ್ಕದ ಮನೆ ಓನರ್ ಕಿರಿಕಿರಿ ಮೇಡಮ್. ನಮಗೆ ಝೊಮ್ಯಾಟೋದವ್ರು ಬರಬಾರ್ದಂತೆ. ನಾವು ಬೆಳಿಗ್ಗೆ ಹೋದರೆ ಸಂಜೆ ಆಫೀಸಿಗೆ ಹೋಗಿ ನಮ್ಗೆ ಅಡುಗೆ ಮಾಡಲ್ಲ ಮೇಡಮ್, ನಾವು ಝೊಮ್ಯಾಟೋದಿಂದ ತರಿಸ್ಕೊಂಡ್ಲೇಬೇಕಾಗುತ್ತೆ. ಝೊಮ್ಯಾಟೋದವ್ರು ಯಾರೂ ಬರಬಾರ್ದಂತೆ. ಇವ್ರ ಮಗ ಬೈಕ್ ಸ್ಟಾರ್ಟ್ ಮಾಡ್ತಾನೂ ಬೈತಾರಂತೆ, ಜೋರಾಗಿ ಶಬ್ದ ಮಾಡ್ತಾನೆ ಅಂತ. ಹೀಗಿದ್ರೆ ಹೇಗೆ ಮೇಡಮ್? ನಮ್ಗೆ ಡೈಲಿ ಕಿರುಕುಳ ಆಗ್ತಿದೆ ಇವರಿಂದ. ಅದಕ್ಕೆ ನಾವು ಕೇಳಿದ್ವಿ. ಅವ್ರು ಕೂಡ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ರಂತೆ, ಬ್ಯಾಡ್ಮಿಂಟನ್ ಕೂಡ ಆಡಬಾರ್ದು ಅಂತ ಹೇಳಿರಂತೆ. ಅಂದರೆ ಈ ಏರಿಯಾದವರೆಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ. ಯಾವಾಗಿಂದ ಈ ಸಮಸ್ಯೆ ಆಗ್ತಿದೆ ಏರಿಯಾ ಜನರಿಗೆ? ಏರಿಯಾ ಜನರು ನಾವು ಬಂದಾಗಿಂದ ಎಲ್ಲರೂ ಹೇಳ್ತಿದ್ದಾರೆ, ಆ ಮನೆಯವ್ರು ಇದೇ ಥರ ಬರೀ ದಿನ ಕಿರುಕುಳ ಕೊಡ್ತಾರೆ ಅಂತ. ನಾವು ನಂಬಿರಲಿಲ್ಲ, ಬಟ್ ನಿನ್ನೆ ನಮಗೆ ಆದಾಗ ನಮ್ಗೆ ಗೊತ್ತಾಯಿತು ಈ ಥರ ಅಂತ. ಬಟ್ ನನಗೆ ಅದಕ್ಕೆ ನೆಕ್ಸ್ಟ್ ನನಗೂ ಏನಾದ್ರು ಪ್ರಾಬ್ಲಮ್ ಮಾಡ್ಬೋದು, ಅದಕ್ಕೋಸ್ಕರ ನಾನು ಮೀಡಿಯಾಕ್ಕೆ ಹೇಳಿಬಿಟ್ಟಿದ್ದೀನಿ ಮೇಡಮ್. ಪೊಲೀಸ್ ಕೂಡ ನಿನ್ನೆ ಬಂದಿದ್ದರು, ಅವರು ಹೇಳಿದ್ರು ಅವ್ರು ಕುಡ್ದಿದ್ದಾರೆ ಇರಬೇಕು, ಅದಕ್ಕೆ ಆ ಥರ ಎಲ್ಲ ಮಾತಾಡ್ಯಾರೆ, ಹೋಗಲಿ ಬಿಡಿ ಮೇಡಮ್ ಅಂತ ಹೇಳಿದರು. ನಿನ್ನೆ ಬಿಟ್ಟಾಕ್ಬಿಡಿ ಅಂತ ಅಂದರು. ಬಟ್ ಅದೇ ನನಗೆ ಸೆಕ್ಯೂರಿಟಿ ಬೇಕಲ್ಲ ಸರ್, ಅದಕ್ಕೆ ಅವರು ನಾನು ಅವ್ರ ಹತ್ರನೂ ಕೂಡ ಮಾತಾಡಿದೆ. ಅವ್ರು ನಾನು ಬ್ಯಾಡ್ಮಿಂಟನ್ ಆಡ್ತಾನೂ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರಿಗೂ ಸೆಕ್ಯೂರಿಟಿ ಬೇಕಲ್ಲ ಮೇಡಮ್, ಅದಕ್ಕೆ ನಾನು ನೀವು ಮೀಡಿಯಾದವ್ರ ಹತ್ರ ಒಂದ್ಸತಿ ಇನ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ ಮೇಡಮ್. ನಾಳೆ ನನಗೇನಾದರೂ ಅವರೇ ಕಾರಣ, ಅದಕ್ಕೆ ನಾನು ಇಂಚರ ಅಂತ. ಸರ್ ಸಮಸ್ಯೆ ಅಂದರೆ ಏನೋ ಸುಮ್ಮನೆ ಹೇಳಿದ್ರೆ ಬಿಟ್ಬಿಡ್ಬೋದು ಮೇಡಮ್. ಲೈಕ್ ತುಂಬ ಹಿಂಗ್ಸ್ರಿಗೆಲ್ಲ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ತುಂಬ ಅಂದರೆ ವರ್ಸ್ಟ್ ಲ್ಯಾಂಗ್ವೇಜ್. ನಾನು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ಅಮ್ಮ ಅಂತೆ, ಆ ಮಗ ಅಂತೆ, ಈ ಮಗ ಅಂತೆ, ಬಾಡಿಗೆ ಮನೇಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಪ್ರಾಸ್ಟಿಟ್ಯೂಷನ್ ಮಾಡ್ತಾರಂತೆ, ಅವರೊಬ್ಬರೇ ಒಳ್ಳೆಯವರಂತೆ, ಈ ಥರ ಎಲ್ಲ ತುಂಬ ಕೆಟ್ಟದಾಗಿ ತುಂಬ ಹಿಂಸೆ ಕೊಡ್ತಾರೆ ಸರ್ ಎಲ್ಲರಿಗೂ. ಮತ್ತು ಅವ್ರ ಮನೆ ಇದ್ರೆ ಕ್ಯಾಬ್ ಬರೋಗಿಲ್ಲಂತೆ, ಅವ್ರದ್ದೇ ಅಂತೆ ಪ್ರಾಪರ್ಟಿ, ಅದು ರೋಡೆಲ್ಲ ಸ್ಕ್ರಾಚ್ ಮಾಡ್ತಾರಂತೆ. ನಾವು ಝೊಮ್ಯಾಟೋದಲ್ಲೂ ಅಷ್ಟೇ ಅಂತೆ, ನಾವು ಆರ್ಡ್ರ್ ಮಾಡಬಾರ್ದಂತೆ, ಅವ್ರ ಮನೆಯವ್ರು ಮಾತ್ರ ಈ ಕಡೆ ಓಡಾಡಬೇಕಂತೆ, ನಾವೆಲ್ಲ ಈ ರೋಡಿಂದ ಬರಬೇಕಂತೆ. ಆ ಥರ ತುಂಬ ಕೆಟ್ಟದಾಗಿ ನಮ್ಮನ್ನು ನಡೆಸ್ಕೋತಾರೆ ಸರ್. ಬೇಕಂತ ಪಟಾಕಿ ಹೊಡೆಯೋದು ದಿವಾಳಿ ಟೈಮಲ್ಲಿ, ಇವ್ರ ಕಾರ್ನೆಲ್ಲ ಸ್ಕ್ರಾಚ್ ಮಾಡಿ ಹಾಕಿದ್ದಾರೆ ಸರ್. ತುಂಬ ಕೆಟ್ಟದಾಗಿ ನೆಡ್ಸ್ಕೊಂಡ್ರೆ ತುಂಬ ಕೆಟ್ಟದಾಗಿ ನೆಡ್ಸ್ಕೋತಾರೆ. ಸುಮ್ಮನೆ ಪರ್ಮಿಷನ್ ಇಲ್ಲದೆ ಹುಡುಗಿಯರ್ದು ಫೋಟೋ ತೆಗೆಯೋದು. ಅಲ್ಲಿ 3rd ಫ್ಲೋರ್ ಒಬ್ಬರು ಪಾಪ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ, ಇಲ್ಲಿ ಅವ್ರ ಪರ್ಮಿಷನ್ ಇಲ್ಲದೆ ಹುಡುಗಿಯರ್ದೆಲ್ಲ ಫೋಟೋ ತೆಗೆಯೋದು, ಯಾರ್ಯಾರಿಗೋ ಕಳಿಸೋದು, ಆ ಥರ ತುಂಬ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಸರ್. ನಮ್ಗೆ ನಿಜವಾಗ್ಲೂ ಜಸ್ಟಿಸ್ ಬೇಕು. ಇವರಿಂದ ತುಂಬ ಕಿರುಕುಳ ಆಗ್ತಿದೆ. ನಮ್ಗೆ ಮೀಡಿಯಾದವರೇ ಏನಾದ್ರು ಸಪೋರ್ಟ್ ಮಾಡಿ ಇವ್ರಿಗೆ ಪಾಠ ಕಲಿಸ್ಬೇಕು ಮೇಡಮ್. ತುಂಬ ನಾವು ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ. ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ, ನೀವು ನೋಡಿರ್ಬೋದು. ಇದು ನಿಜವಾಗ್ಲೂ ಸಹಿಸ್ಕೊಳಕ್ಕಾಗಲ್ಲ. ನಾವು ಹಾಗೆ ಬಿಡ್ತಿದ್ವಿ, ಬಟ್ ಇನ್ಯಾರಿಗೂ ಆ ಥರ ಹುಡುಗಿಯರ್ಗೆ ಹಂಗೆ ಮಾತಾಡಬಾರ್ದು. ಇಡೀ ಏರಿಯಾದಲ್ಲಿ ನೀನು ಕ್ಯಾರೆಕ್ಟರ್ಲೆಸ್ಸು ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ ಯಾರು ಮೇಡಮ್ ಸಹಿಸ್ಕೋತಾರೆ? ನಾವು 365 ದುಡ್ದು ಟ್ಯಾಕ್ಸ್ ಕಟ್ಟೋದು ಇದಕ್ಕೆ ಮೇಡಮ್, ಇವ್ರ ಹತ್ರ ಹಿಂಗೆ ಹೇಳ್ಸ್ಕೊಳೋದಕ್ಕೆ? ನಮಗೂ ಪ್ರಾಪರ್ ಸೆಕ್ಯೂರಿಟಿ ಬೇಕು ಮೇಡಮ್. ತುಂಬ ಹೆದರಿಸ್ತಾರೆ, ಬಂದ್ಬಿಟ್ಟು ಹೊಡಿಯಂಗೆ ಬಂದಂಗೆ ಬರ್ತಾರೆ. ನಾವು ಏನು ಮಾಡೋದು ಮೇಡಮ್? ನಾವು ದುಡಿಯೋಕ್ಕಂತ ಇಲ್ಲಿ ಬಂದಿದ್ದೀವಿ, ಇವ್ರ ಹತ್ರ ಹಿಂಗೆಲ್ಲ ಹೇಳ್ಸ್ಕೋಬೇಕಾ ನಾವು? ದಯವಿಟ್ಟು ನೀವು ಯಾರು ಸಪೋರ್ಟ್ ಮಾಡಿ ನಮ್ಗೆ ಇವ್ರಿಗೆ ಪಾಠ ಕಲಿಸ್ಬೇಕು ಮೇಡಮ್. ಲಾ ಪ್ರಕಾರನೇ ಇವ್ರಿಗೆ ಪಾಠ ಕಲಿಸ್ಬೇಕು.